ಬ್ಯಾಡಿ ಸಾಂಬಾರು ಆ ಸಾಂಬಾರು ಈ ಸಾಂಬಾರು ತಿಂದು ನನಗರ ಬೇಜಾರು ಬಂದೈತಿ. ಇವತ್ತು ಅದ್ರ ಸಲುವಾಗಿ ನಾನು ಸ್ಪೆಷಲ್ ಆಗಿ ಮಜ್ಜಿಗೆ ಸಾರು ಮಾಡ್ಬೇಕಂತದೇನಿ. ಬರ್ರಿ ಮತ್ತೆ ಯಾಕಿನ್ ತಡ ಮಾಡೋದು, ಮಜ್ಜಿಗೆ ಸಾರು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣಂತ. ಮನ್ಯಾಗ ಇದ್ದಿದ್ದು ಮೊಸರನ್ನ ನಾನು ಯೂಸ್ ಮಾಡ್ಕೊಳತ್ತೀನಿ, ಅಥವಾ ಮನ್ಯಾಗ ಮೊಸರು ಇರಲಿಲ್ಲ ಅಂದ್ರೆ ನೀವು ಅಂಗಡಿಯಿಂದ ತಂದು ಸಹಿತ ಮಾಡ್ಬೋದು. ಈಗ ಇದನ್ನ ನೋಡ್ರಿ ನಾನು ಒಂದು ಬೌಲಿಗೆ ಹಾಕೊಳಕತ್ತೇನಿ. ಈಗ ಇದನ್ನ ಒಂದು ಸ್ವಲ್ಪ ಕಡಿಯೋಣಂತ ಕಡಗೋಲ್ ತಗೊಂಡೆ. ನೋಡ್ರಿ ಈ ರೀತಿಯಾಗಿ ಆದ್ಮೇಲೆ ಇದಕ್ಕೀಗ ನೀರನ್ನ ಹಾಕೊಳಕತ್ತೇನಿ. ಭಾಳ ತೆಳ್ಳಗನು ಮಾಡೋದು ಬೇಡ, ಭಾಳ ದಟ್ಟಗನು ಇರೋದು ಬೇಡ. ಇದು ಭಾಳ ತೆಳ್ಳಗಾತಂದ್ರೂ ಅದರದ್ದು ರುಚಿ ಬರಂಗಿಲ್ಲ, ಭಾಳ ಗಟ್ಟಿ ಆತಂದ್ರೂ ಅದು ಅಷ್ಟು ಟೇಸ್ಟ್ ಕೊಡಂಗಿಲ್ಲ. ನೋಡ್ರಿ ಈಗ ನೀರು ಹಾಕಿ ಕಡದ್ಮೇಲೆ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಬಂದೈತಿ. ಇಷ್ಟು ಬಂದ್ರೆ ಸಾಕೀಗ ಮಜ್ಜಿಗೆ ರೆಡಿ ಆಗೈತಿ. ಈಗ ಇದಕ್ಕೆ ಉಪ್ಪು ಹಾಕೊಳತ್ತೇನಿ. ಉಪ್ಪು ನೋಡ್ಕೊಂಡು ಹಾಕೋರಿ, ಅಂದ್ರೆ ಮೊಸರು ಯಾವ ರೀತಿ ಇರ್ತೈತಿ ಅದ್ರ ಮೇಲೆ ಡಿಪೆಂಡ ಉಪ್ಪು ಎಷ್ಟು ಹಾಕೊಳತ್ತಾರೆ ಅಂಥೇಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೇನೆ ನಾನು. ಈಗ ಮತ್ತೊಂದು ಸ್ವಲ್ಪ ಕಡದ ಇದನ್ನು ಸೈಡಿಗೆ ಇಟ್ಬಿಡೋಣಂತ. ನೆಕ್ಸ್ಟ್ ಇನ್ನೇನಿಲ್ಲ, ಮಜ್ಜಿಗೆ ಸಾರು ಮಾಡೋಕೆ ಒಂದು ಮಸಾಲ ರುಬ್ಕೊಂಡು ಬರೋಣಂತ. ಅದಕ್ಕೀಗ ಒಂದು ಮಿಕ್ಸರ್ ಜಾರನ್ನು ಇಟ್ಕೊಂಡೇನಿ. ಒಂದು 2 ಹಸಿ ಮೆಣಸಿನ್ಕಾಯಿನ ಇದ್ರೊಳಗೆ ಹಾಕೊಳಕತ್ತೇನಿ. ಒಂದು 4 ಬೆಳ್ಳುಳ್ಳಿ ಹಾಕೊಳತ್ತೇನಿ. 1 ಇಂಚಷ್ಟು ಅಲ್ಲ ಹಾಕೊಳತ್ತೇನಿ. ನೆಕ್ಸ್ಟ್ ಶೇಂಗಾ ಹಾಕೊಳತ್ತೇನಿ. ಒಂದು 50 ಗ್ರಾಮ್ನಷ್ಟು ಶೇಂಗಾ ಹಾಕೊಳತ್ತೇನಿ. ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ನೆಕ್ಸ್ಟ್ ಕರಿಬೇವು ಒಂದು 4 ರಿಂದ 5 ಎಲೆ ಹಾಕೊಳತ್ತೇನಿ. ಅರಿಶಿಣ ಪುಡಿ 1 ಚಿಟಿಕೆ ಅಷ್ಟು ಹಾಕೊಳಕತ್ತೆ ನಾನು. ಈಗ ನಾವು ಆಮೇಲೆ ಮಜ್ಜಿಗೆ ಒಳಗೆ ಹಾಕಕ್ಕೆ ಹೋದ್ರೆ ಅದು ಮಜ್ಜಿಗೆ ಒಳಗೆ ಕೂಡ್ಕೊಳಂಗಿಲ್ಲ, ಹಾಗಾಗಿ ಈ ಮಸಾಲ ಒಳಗೆ ನಾನು ಅರಿಶಿಣ ಪೌಡ್ರ್ ಹಾಕೊಳತ್ತೇನೆ 1 ಚಿಟಿಕೆ ಅಷ್ಟು. ಈಗ ಇದನ್ನು ಮಿಕ್ಸರ್ಗೆ ಹಾಕೊಂಬರೋಣ್ರಿ. ಇದು ಭಾಳ ಸಣ್ಣಗೆ ಆಗೋದೇನು ಬೇಡ, ತರಿಯಾಗಿದ್ರೆ ಸಾಕು. ನೋಡ್ರಿ ಇದೀಗ ಈ ರೀತಿಯಾಗಿ ನಾನು ಮಿಕ್ಸರ್ಗೆ ಹಾಕೊಂಬಂದೇನಿ. ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಬಂದೈತಿ. ಈಗ ಇದನ್ನು ಮಜ್ಜಿಗೆ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ನೋಡ್ರಿ ಈಗ ಮಜ್ಜಿಗೆ ಒಳಗೆ ಹಾಕೊಳಕತ್ತೆ ನಾನು. ಇದೊಂದು ಸ್ವಲ್ಪ ಗಟ್ಟಿ ಇರ್ತೈತಲ್ಲ, ನೀರು ಹಾಕಿ ಮಿಕ್ಸರ್ಗೆ ಹಾಕೊಂಡಿರಂಗಿಲ್ಲ ನಾವು, ಹಾಗಾಗಿ ಗಟ್ಟಿ ಇರ್ತೈತಿ. ಅದಕ್ಕೆ ಇದನ್ನ ಮಜ್ಜಿಗೆ ಒಳಗೆ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ಕರ್ಗು ಮಟ್ಟ. ಓಕೆ ನೋಡ್ರಿ ಇದೀಗ ಪೂರ್ತಿಯಾಗಿ ಮಸಾಲ ಮತ್ತು ಮಜ್ಜಿಗೆ ಎರಡೂ ಒಂದು ಜೀವ ಆಗೈತಿ. ನೋಡ್ಬೋದು ನೀವು ಕನ್ಸಿಸ್ಟೆನ್ಸಿ ಯಾವ ರೀತಿಯಾಗಿ ಬಂದೈತೆ ಅಂತ. ಕಲರನ್ನು ಸಹಿತ ಎಷ್ಟು ಚಂದ ಬಂದೈತಿ. ಈಗ ಇದಕ್ಕೊಂದು ಏನಿಲ್ಲ, ಒಂದು ಒಗ್ಗರಣೆ ಕೊಡೋಣಂತ. ನೋಡ್ರಿ ಈಗ ಒಗ್ಗರಣೆ ಕೊಡಾಕ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಸಣ್ಣದು ಒಗ್ಗರಣೆ ಕೊಡೋದು ಇಟ್ಕೊಂಡೆ ನಾನು. ಅದಕ್ಕೆ ಹೆಸರು ಏನಂತಾರೆ ಗೊತ್ತಿಲ್ಲ. ಈಗಿದ ಪ್ಯಾನ್ ಒಂದು ಚೂರು ಬಿಸಿ ಆಗೈತಿ. ಇದಕ್ಕೀಗ ಎಣ್ಣೆ ಹಾಕೊಳತ್ತೇನಿ 1 ಟೇಬಲ್ ಸ್ಪೂನ್ ಅಷ್ಟು. ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್. ಬೆಳ್ಳುಳ್ಳಿ ಒಂದು ಜಜ್ಜಿದ 4 ಎಸಳು ಹಾಕೊಳತ್ತೇನಿ. ಆಮೇಲೆ ಕರಿಬೇವು ಒಂದು 5 ರಿಂದ 6 ಎಲೆ ಹಾಕೊಳತ್ತೇನಿ. ಇದೊಂದು ಸ್ವಲ್ಪ ಚಟಪಟ ಅನ್ಲಿ. ಓಕೆ ಇದೀಗ ಚಟಪಟ ಅಂದೈತಿ. ಇದನ್ನೇನಿಲ್ಲ, ಡೈರೆಕ್ಟಾಗಿ ಹೋಗಿ ಮಜ್ಜಿಗೆ ಹಾಕೋಣಂತ ಬರ್ರಿ. ನೋಡ್ರಿ ಮಜ್ಜಿಗೆ ಅಂತೂ ರೆಡಿ ಐತಿ. ಈಗ ಅದಕ್ಕೆ ರೆಡಿಯಾಗಿದ್ದ ಒಗ್ಗರಣೆನ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡೋಣಂತ. ನಮ್ಮ ಮಜ್ಜಿಗೆ ಸಾರು ರೆಡಿ ಆಯ್ತು ನೋಡ್ರಿ. ಈಗ ಇನ್ನೇನಿಲ್ಲ, ಸರ್ವ್ ಮಾಡ್ತೇನೆ. ಫಸ್ಟ್ ಕುಡಿದು ನೋಡ್ತೇನೆ ಹೆಂಗಾಗೈತೆ ಅಂತ ಹೇಳಿ. ಈ ಮಜ್ಜಿಗೆ ಸಾರು ಬಿಸಿ ಬಿಸಿ ಅನ್ನದ ಜೊತೆ ತಿನ್ಬೋದು, ಅಥವಾ ಹಂಗನೂ ಕುಡಿದು ನೋಡ್ರಿ ನೀವು. ಟೇಸ್ಟ್ ಹಿಂಗಾಗಿರ್ತೈತಲ್ಲ, ಹೇಳಾಕ 2 ಮಾತಾ ಇಲ್ಲಿ ನೋಡ್ರಿ. ಯಾಕಂದ್ರೆ ಇದ್ರದ್ದು ಒಳಗೆ ಶೇಂಗಾ ಪೌಡರ್, ಆಮೇಲೆ ಹಸಿ ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ ಅದ್ರದ್ದೇನು ಪೇಸ್ಟ್ ಹಾಕಿರ್ತೀವಲ್ರಿ, ಅದ್ರದ್ದು ಟೇಸ್ಟ ಬೇರೆ ಕೊಡ್ತೈತಿ. ಅದು ನೆಕ್ಸ್ಟ್ ಲೆವೆಲ್ ಇರ್ತೈತಿ. ನೀವು ಮನೆ ಒಳಗೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಮತ್ತು ಹೆಂಗಾಗೈತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರೆ ನೀವು ಹೆಂಗೆ ಅನಿಸ್ತು, ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಎಂಡ್ ಮಾಡಿ ಮತ್ತೊಂದು ಹೊಸ ರೆಸಿಪಿ ಒಳಗೆ ಸಿಗೋಣಂತ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬೈ. ಟೇಕ್ ಕೇರ್.